ಕಾಂಟ್ರಾಕ್ಟರ್ ಒಂದೇ ಕ್ವಾಲಿಟಿ ಕೆಲಸ ಆಗ್ಲಿಲ್ಲ. ಇದು ಈಗ ಏನು ಮಾಡೋದು, ಯಾವರೇ ಕಮಿಷನ್ ಕೇಳಿದ ಮತ್ತೊಂದು ಕೇಳಿದ ಅಂದ್ರೆ ಮತ್ತೆ ನಾ ಬಿಡುದಿಲ್ಲ. ಕರೆಕ್ಟ್ ಆಗಿ ಯಾರು ಬೇಕಾದ್ರೂ ಮಾಡಲಿ, ಯಾರು ಲೀಡರ್ಗಳು ಇರಲಿ, ಕಾರ್ಪೊರೇಟರ್ಸ್ ಇರಲಿ, ಏನೇ ಇರಲಿ, ನಾನು ಹೇಳ್ತೀನಿ ಇವತ್ತು ದಿವಸ 92 ಕೋಟಿ ಕೊಟ್ಟಿದ್ವಿ, ಮುಂದೆ ಕೊಡ್ತೀವಿ. ಎಲ್ಲ ಗುಣಮಟ್ಟದ ಕೆಲಸ ಆಗ್ಬೇಕು, ಭಾಳ ಸ್ಟ್ರಿಕ್ಟ್ ಆಗತ್ತೆ. ಈ ಒಂದು ರಸ್ತೆ ಹಕ್ಕಿಂ ಚೌಕ್ನಿಂದ ಅತ್ತೋಲಾ ಚೌಕ್ ವರೆಗೆ ಸುಮಾರು 3 ಕೋಟಿ ರೂಪಾಯಿ ಅನುದಾನದಿಂದ ಇವತ್ತೊಂದು ಸೈಟ್ ಮಾಡ್ತಾ ಇದ್ದೀವಿ. ಆಮೇಲೆ 150 ಕೋಟಿ ರೂಪಾಯಿ ಏನು ನಮಗೆ ಮಹಾತ್ಮ ಗಾಂಧಿ ನಗರ ಯೋಜನೆಯಲ್ಲಿ ದುಡ್ಡು ಬಂದಿತ್ತು, ಇವತ್ತು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ದಿವಸ ಈ ಒಂದು ಸುಸಜ್ಜಿತವಾದಂಥ ರಸ್ತೆ ಆಗ್ತದೆ. ಮತ್ತು ನಾನು ಇವರಿಗೆ ನಿರ್ದೇಶನ ಕೊಟ್ಟಿದ್ದೀನಿ, ಯಾರಿಗೆ ನಮ್ಮ ಮೆಕ್ಕಳಿಕೆ ಅವ್ರಿಗೆ, ಇದರಲ್ಲಿ ಕ್ವಾಲಿಟಿದಾಗ ಕಾಂಪ್ರಮೈಸ್ ಆಗಬಾರ್ದು. ಭಾಳ ಮಹತ್ವವಾದಂಥ ರಸ್ತೆ ಇದೆ, ಭಾಳ ಎಲ್ಲರ ಬೇಡಿಕೆ ಆಗಿತ್ತು. ಅದಕ್ಕೆ ಒಂದು ಸುಸಜ್ಜಿತವಾದಂಥ ರಸ್ತೆ 3 ಕೋಟಿ ರೂಪಾಯಿ ಆಗ್ತದೆ. ಮತ್ತು ಎರಡನೇದ್ದು, ನಮ್ಮ ಮಹಾತ್ಮ ಗಾಂಧಿ ನಗರ ಯೋಜನೆಯಲ್ಲಿ ನಮ್ಮ ವಿಜಯಪುರ ನಗರಕ್ಕೆ ಏನು 150 ಕೋಟಿ ರೂಪಾಯಿ ಬಂದಿತ್ತು, ಆ 150 ಕೋಟಿ ರೂಪಾಯಿಲಿ 60 ಕೋಟಿ ರೂಪಾಯಿ ನಾವು ಮುಸ್ಲಿಂ ವಾರ್ಡ್ಸ್ ಕೊಟ್ಟಿದ್ದೀವಿ. 150 60 ಕೋಟಿ. ಅದಲ್ಲದೆ ಜನರಲ್ ಫಂಡ್ಸ್ನಲ್ಲಿ ಸುಮಾರು 32 ಕೋಟಿ ಕೊಟ್ಟಿದ್ದೀವಿ. 92 ಕೋಟಿ ರೂಪಾಯಿ ಇವತ್ತು ದಿವಸ ಏನು ಮುಸ್ಲಿಂ ವಾರ್ಡ್ಸ್ಗೆ ಏನು ಹಿಂದೆ ತಾರತಮ್ಯ ಆಗಿತ್ತು 92 ಕೋಟಿ ಕೊಟ್ಟಿದ್ದೀವಿ. ಇನ್ನೂ ಒಂದು 20 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ಇದು ಮಾಡಿಕೊಡೋ ಮೂಲಕ ಈ ವರ್ಷದ ಇದರಲ್ಲಿ 100 ಕೋಟಿಗಿಂತ ಹೆಚ್ಚು ಇವತ್ತು ಮುಸ್ಲಿಂ ವಾರ್ಡ್ಸ್ಗೆ ಏನು ಅನ್ಯಾಯ ಆಗಿತ್ತು, ಕಾರಣಾಂತರದಿಂದ ರಾಜಕೀಯವಾಗಿ ಆ ಒಂದು ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಹಮೀದ್ ಮುಷ್ರಿಫ್ ಅವರು ಎಲ್ಲ ಸದಸ್ಯರು ಇವತ್ತು ದಿವಸ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಈ ರಸ್ತೆ ಒಂದು ಸುಸಜ್ಜಿತವಾದಂಥ ರಸ್ತೆ ಆಗ್ತದೆ. ಇದನ್ನು ಒಂದು ಗುಣಮಟ್ಟದ ರಸ್ತೆ ಮಾಡ್ತೇವೆ. ಅದಲ್ಲದೆ ಏನು ಇವತ್ತು ದಿವಸ 100 ಕೋಟಿ ರೂಪಾಯಿ ಅಷ್ಟು ಮುಸ್ಲಿಂ ವಾರ್ಡ್ಸ್ಗೆ ಹಣ ಬಂದಿದೆ, ಅದೆಲ್ಲವೂ ಕೂಡ ಗುಣಮಟ್ಟದ ಕೆಲಸ ಆಗಲಿಕ್ಕೆ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಸದಸ್ಯರು ಕೂಡ ಮುಖಂಡರು ಕೂಡ ಸಹಕಾರ ಮಾಡಬೇಕು ನನಗೆ ಅಂತ ಕೇಳ್ಕೊತೇನೆ. ಧನ್ಯವಾದಗಳು. ಜೇಮ್ ರಸ್ತೆ ಕೊಂಡು ಒಂದು ಯಾರವಾಳ ಹಿಂದೆ ಇದು ಹಿಂದೆಗಳೇ ವಾದ ವಿವಾದ ನಡೆದಿದೆ ಸರ್. ವಾದ ಏನಾಗಿದೆ ಗೊತ್ತಾ ನೋಡಿ, ಸರ್ಕಾರದಲ್ಲಿ ಒಂದು ಪದ್ಧತಿ ಇರ್ತದೆ. ವಾದ ವಿವಾದ ಇದ್ರೆ ಟೆಂಡರ್ ಆಗಿರ್ತದೆ. ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೊಡ್ತಾನೆ ನಾವು ಕೆಲಸ ಪ್ರಾರಂಭ ಮಾಡೋಕ್ಕಾಗಿಲ್ಲ. ಟೆಂಡರ್ ವರ್ಕ್ ಆರ್ಡರ್ ಕೊಡೋಕ್ಕಿಂತ ಮುಂಚೆ ನಾವು ಕೆಲಸ ಮಾಡಕ್ಕೆ ಹೋದ್ರೆ ಏನಾಗ್ತದೆ, ನಾಳೆ ಒಬ್ರು ಯಾರು ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ ಇವತ್ತು ಅಧಿಕಾರಿಗಳ ಮೇಲೆ ಇವತ್ತು ದಿವಸ ಆಕ್ಷನ್ ಆಗ್ತದೆ, ಲೋಕಾಯುಕ್ತ ಆಗಲಿ ಮತ್ತೊಂದಾಗಲಿ. ಹೀಗಾಗಿ ನಾನೇ ಇವತ್ತು ದಿವಸ ಭಾಳ ಭಾಳಷ್ಟು ಎಲ್ಲರೂ ಸಹಕರಿಸಿ ಮಾಡಿದ್ರೆ ಬಿಟ್ಟರೆ ಆಗಿ ಹೋಗಿದೆ. ಎಲ್ಲರೂ ಒಂದೀಗ ಒಟ್ಟು ಸಮಾಜ ಒಂದು, ಅವತ್ತು ಉಳಿದ ಸಮಾಜದವರು ಕೂಡ ಇರ್ತಾರೆ, ಬರೀ ಒಂದೇ ಸಮಾಜ ಅಂತಲ್ಲ, ಎಲ್ಲರೂ ಕೂಡಿ ಇವತ್ತು ದಿವಸ ಈ ಅಭಿವೃದ್ಧಿ ಇವತ್ತು ದಿವಸ ಏನು ಹಿಂದೆ ತಾರತಮ್ಯ ಆಗಿತ್ತು ಆ ತಾರತಮ್ಯವನ್ನ ನಾನು ಘಂಟಾಘೋಷವಾಗಿ ಹೇಳಿದ್ದೆ. ಆ ತಾರತಮ್ಯ 100 ಕೋಟಿಗಿಂತ ಹೆಚ್ಚಿಗೆ ಅನುದಾನವನ್ನು ಕೊಡುವ ಮೂಲಕ ಇವತ್ತು ತಾರತಮ್ಯ ಸರಿಪಡ್ತಾ ಇದೀವಿ. ನಮ್ಮ KDP ಮೀಟಿಂಗ್ ಇದೆ. ಆಸಾರ್ ಮಾಡ್ದು ಮತ್ತೆ ಇಲ್ಲಿ ಮ್ಯಾಲ್ ಕಾಣಿಸ್ತದೆ. ಈಗಾಗಲೇ ಅದಕ್ಕೆಲ್ಲ ಅನುದಾನವನ್ನು ಕೇಳಿದೀವಿ. ನಮ್ಮ ಜಮೀರ್ ಕೂಡ ಈಗ 10 ಕೋಟಿ ಕೊಟ್ಟಿದ್ದಾರೆ, ಇನ್ನು 10 ಕೋಟಿ ಕೊಟ್ಟಿದ್ದಾರೆ, 20 ಕೋಟಿ ರೂಪಾಯಿ. ನಮ್ಮ ಬಿಜಾಪುರ ನಿಮ್ಗಿಂತ ಜಾಸ್ತಿ ನನಗದ ಮಾನ್ಯುಮೆಂಟ್ಸ್. ಇದ್ರ ಫಸ್ಟ್ ಬಂದಾಗ ನಾನು ಎಷ್ಟೋ ಸಲ ನಿಮಗೆ ಬೈತೇವೆ ನಾನು. ಅದಕ್ಕೆ ಹಿಂದೆ ನೋಡಿ ತಾಜ್ ಮೌಡಿ ಆಗ್ಲಿ ಮಾಡಿದ್ವಿ. ಎಲ್ಲ ನಮ್ಮ ಏನು ಮಾನ್ಯುಮೆಂಟ್ಸ್ ಇದಾವೆ ವಿಜಯಪುರದಲ್ಲಿ, ಐತಿಹಾಸಿಕ ಆದಿಲ್ಶಾಹಿ ಮಹಾರಾಜರು ಏನು ಕಟ್ಟಿದ್ದಾರೆ ಅವತ್ತನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಿಮ್ಮೆಲ್ಲಕ್ಕಿಂತ ಹೆಚ್ಚಿಗೆ ನಮಗಿದೆ. ಆ ಕೆಲಸವನ್ನ ಮಾಡ್ತಾ ಇದ್ದೀನಿ.